ಸ್ಪೋರ್ಸ್ ಡೆವಲಪ್ಮೆಂಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಫೋಟೋಸಿಂಥಸಿಸ್ ಆಕ್ಟಿವಿಟಿ ನಿಲ್ಲುತ್ತೆ. ಫೋಟೋಸಿಂಥಸಿಸ್ ಆಕ್ಟಿವಿಟಿ ನಿಲ್ತು ಅಂತಂದ್ರೆ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ, ಸ್ಟಂಟೆಡ್ ಗ್ರೋತ್ ಬರ್ತೈತೆ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಬಂದು ದರ್ಶನ್ ಮಾರ್ತಿ. ನಾನು BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟು. ಇವ್ರ ಹೆಸರು ಕೂಡ ಮಲ್ಲಿಕಾರ್ಜುನು. ಇವರು BSc ಅಗ್ರಿಕಲ್ಚರ್ ಗ್ರಾಜ್ಯುಯೇಟು. ನಾವು ಇವತ್ತು ನೋಡ್ತಾ ಇರ್ಬೋದು, ನೀವು ಜೋಳದ ಪ್ಲಾಟ್ಗೆ ವಿಸಿಟ್ ಮಾಡಿದ್ದೀವಿ. ಇತ್ತೀಚಿನ ದಿನದಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಡೌನಿ ಮಿಲ್ಡ್ವೆ ತುಂಬ ಆಳ್ತಾ ಇದೆ. ಡೌನಿ ಮಿಲ್ಡ್ವೆ ಕನ್ನಡದಲ್ಲಿ ಏನಂತಾರೆ ಅಂತಂದ್ರೆ ಬೂದು ತುಪ್ಪದ ರೋಗ, ಕೆಲವು ಭಾಗದಲ್ಲಿ ರೈತರು ಬಿಳಿ ಸುಳಿ ರೋಗ ಅಂತಲೂ ಕರೀತಾರೆ. ಇದನ್ನ ಯಾವ ಥರ ಬರುತ್ತೆ, ಇದ್ರ ಐಡೆಂಟಿಫಿಕೇಶನ್ ಏನು, ಇದ್ರ ಕಂಟ್ರೋಲಿಂಗ್ ಮೆಷರ್ಸ್ನ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಬಂದು ಇದು ವೈಜ್ಞಾನಿಕ ಹೆಸರು ಬಂದು ಸ್ಪೆರ್ನೋಸ್ಕ್ಲಿರೋಸ್ಪೋರಾ ಸೋರ್ಗಿ. ಇದು ಯಾವ ಟೈಮಲ್ಲಿ ಹೆಚ್ಚು ಹರಡುತ್ತೆ ಅಂತಂದ್ರೆ ವಾತಾವರಣದಲ್ಲಿ ಟೆಂಪ್ರೇಚರು 24 to 26 ಡಿಗ್ರಿ ಸೆಲ್ಸಿಯಸ್ ಹೋದಾಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ರಿಲೇಟಿವ್ ಹ್ಯುಮಿಡಿಟಿ 80% ಮೇಲೆ ಕ್ರಾಸ್ ಆದಾಗ ಕೂಡ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮಳೆ ಬಂದಾಗ ಕೂಡ ಸ್ಪೋರ್ಸು ಆಕ್ಟಿವೇಶನ್ ಆಗಿ ಬರೋ ಸಾಧ್ಯತೆ ಜಾಸ್ತಿ ಇರ್ತೈತೆ. ಮತ್ತೆ ಇದು ಯಾವ ಥರ ಆಳ್ತೈತೆ ಅಂತಂದ್ರೆ, ಮಳೆ ಬಂದಾಗ ಭೂಮಿಯಲ್ಲಿರೋ ಸ್ಪೋರ್ಸು ಆಕ್ಟಿವೇಶನ್ ಆಗಿ ಮೊಳಕೆ ಬಂದ್ಬಿಟ್ಟು ಬೇರೆ ಥರ ಗಿಡಕ್ಕೆ ಬಂದು ಹರಡೋ ಚಾನ್ಸಸ್ ಇರುತ್ತೆ. ಮತ್ತೆ ಗಾಳಿಯಲ್ಲಿ ಕೂಡ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತೆ ಮಣ್ಣಿನಿಂದ ಕೂಡ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ. ಇದು ಐಡೆಂಟಿಫಿಕೇಶನ್ ಯಾವ ಥರ ಅಂತಂದ್ರೆ, ರೈತರು ಪ್ಲಾಟಿಗೆ ಬಂದಾಗ ಏನು ಅನ್ಕೊಂತಾರೆ, ಇದ್ರು ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಗೊಬ್ಬರದ ಕೊರತೆ ಏನೋ ಇದೆ ಅಂತ ಅನ್ಕೊಂತಾರೆ. ಆದರೆ ಎಲೆ ಕೆಲಭಾಗದಲ್ಲಿ ಸ್ಪೋರ್ಸ್ ನೀವು ನೋಡ್ತಾ ಇರ್ಬೋದು, ಸ್ಪೋರ್ಸು ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಸ್ಪೋರ್ಸ್ ಡೆವಲಪ್ಮೆಂಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಫೋಟೋಸಿಂಥಸಿಸ್ ಆಕ್ಟಿವಿಟಿ ನಿಲ್ಲುತ್ತೆ. ಫೋಟೋಸಿಂಥಸಿಸ್ ಆಕ್ಟಿವಿಟಿ ನಿಲ್ತು ಅಂತಂದ್ರೆ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ, ಸ್ಟಂಟೆಡ್ ಗ್ರೋತ್ ಬರ್ತೈತೆ. ಮತ್ತೆ ಈಲ್ಡ್ ಮೇಲೆ ನಮಗೆ ಪ್ರಾಬ್ಲಮ್ ಆಗ್ತೈತೆ. ಈಲ್ಡು ಹೆಚ್ಚಾಗಿ ಬರೋದಿಲ್ಲ. ಮತ್ತೆ ಇದನ್ನ ಯಾವ ತರ ನಾವು ನೋಡ್ಬೋದು ಅಂತಂದ್ರೆ, ಚಿಕ್ಕ ಗಿಡದಿಂದನೂ ಬರುತ್ತೆ, ದೊಡ್ಡ ಗಿಡದಲ್ಲೂ ಬರುತ್ತೆ. ಈಗ ನೋಡ್ರಿ, ಈಗ ಚಿಕ್ಕ ಗಿಡದಲ್ಲಿ ಇದ್ರಲ್ಲೂ ಬಂದಿದೆ. ಲೈಫ್ ಪ್ಲಾಂಟ್ಸ್ ನೀವು ನೋಡ್ತಾ ಇರ್ಬೋದು, ಸ್ಪೋರ್ಸ್ ಎಲ್ಲ ದೊಡ್ಡ ಗಿಡದಲ್ಲೂ ನೀವು ನೋಡ್ಬೋದು. ಇವು ಎಲ್ಲ ಸ್ಟೇಜಲ್ಲೂ ನಾವು ಕಂಡು ಬರ್ತೈತೆ. ಇದನ್ನ ನಾವು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ರೆ, ಬಿತ್ತನೆಗೆ ಮುಂಚೆ ನಾವು ಸೀಡ್ ಟ್ರೀಟ್ಮೆಂಟ್ ಹೋಗಲೇಬೇಕು. ಸೀಡ್ ಟ್ರೀಟ್ಮೆಂಟು ಬಂದು ಈಗ ಮೆಟಾಲಾಕ್ಸಿಯಲ್ಲೂ ಮ್ಯಾಂಕೋಸಬ್ ಕಾಂಬಿನೇಷನ್ ಅಂತ ಇರುವ 3 ಗ್ರಾಮ್ per kg ನಾವು ಹೋಗ್ಬಿಟ್ಟು ಸೀಡ್ ಟ್ರೀಟ್ಮೆಂಟ್ ಮಾಡಿ ಬಿತ್ತನೆ ಮಾಡಿದ್ರೆ ನಮಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸ್ಪ್ರೇ ಮೂಲಕ ಕೂಡ ನಾವು ಕಂಟ್ರೋಲ್ ಮಾಡ್ಕೊಬೋದು, ಒಂದಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ಕೊಂಡು. ಈ ಸ್ಪ್ರೇ ಬಗ್ಗೆ ಮಲ್ಲಿಕಾರ್ಜುನ್ ಅವ್ರು ಮಾಹಿತಿ ಕೊಡ್ತಾರೆ. ತುಂಬಾನೇ ಪ್ರಾಡಕ್ಟ್ಸ್ ಇದಾವೆ ರೈತ ಬಂದವರೆ. ಅದರಲ್ಲಿ ಒಂದು 5 to 6 ಕೆಮಿಕಲ್ಸ್ ನಿಮ್ಗೆ ಹೇಳ್ತೀನಿ. ಫಸ್ಟ್ ಕೆಮಿಕಲ್ ಅಮಿಸ್ಟಾಟಾಪ್ 1 ml per liter. ಸೆಕೆಂಡ್ ಕೆಮಿಕಲ್ TDM 4 ಗ್ರಾಮ್ per liter. ಆಮೇಲೆ ಥರ್ಡ್ ಕೆಮಿಕಲ್ ಅಕ್ರೋಬಾಟ್ 2 ಗ್ರಾಮ್ per liter ಸ್ಪ್ರೇ ಮಾಡಬೇಕು. ಫೋರ್ತ್ ಕೆಮಿಕಲ್ ಕರ್ಜೆಟ್ 2 ಗ್ರಾಮ್ per liter ಸ್ಪ್ರೇ ಮಾಡಿ. ಆಮೇಲೆ ಫಿಫ್ತ್ ಕೆಮಿಕಲ್ ಕಸ್ಟೋಡಿಯಾ 2 ml per liter ಹಾಕೊಂಡು ಸ್ಪ್ರೇ ಮಾಡಿ. ಆಮೇಲೆ ಸಿಕ್ಸ್ತ್ ಕೆಮಿಕಲ್ ಸ್ಪೋರಿಯಮ್ 1.2 ml liter ಹಾಕೊಂಡು ಸ್ಪ್ರೇ ಮಾಡಿ. ಈ ಕೆಮಿಕಲಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಾವು ಡೌನಿ ಮಿಲ್ಡ್ಯೂನ ಹತೋಟಿಗೆ ತೆಗೆದುಕೊಳ್ಬೋದು.